ಡಿಸೆಂಬರ್ 27ರಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದ ಹನುಮ ಜಯಂತಿ ಆಚರಣೆ ಸಮಿತಿ ಸದಸ್ಯರ ವಿರುದ್ಧ ಪೊಲೀಸ್ ಇಲಾಖೆ ದುರುದ್ದೇಶಪೂರ್ವಕವಾಗಿ ಎಫ್ಐಆರ್ ದಾಖಲಿಸಿದೆ ಎಂದು ಆರೋಪಿಸಿ ಬಿಜೆಪಿ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ. ಇನ್ನು ಎಫ್ಐಆರ್ ದಾಖಲೆ ವಿರೋಧಿಸಿ ಪಟ್ಟಣದ ಹನುಮಾನ್ ದೇವಸ್ಥಾನದ ಮುಂಭಾಗದಿಂದ ಹೊರಟ ಪ್ರತಿಭಟನಾಕಾರರನ್ನ ಬಸವೇಶ್ವರ ವೃತ್ತದ ಬಳಿ ತಡೆದು ಪೊಲೀಸರು ಮತ್ತು ಹನುಮ ಭಕ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಆರಕ್ಷಕ ಠಾಣಾ ಮುಂಭಾಗವೇ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಿದ್ದ ಹನುಮ ಭಕ್ತರಿಗೆ ಪ್ರವೇಶಾವಕಾಶ ನಿರಾಕರಿಸಿದ ಪೊಲೀಸರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವೃತ್ತದಿಂದ ವಾಪಸ್ ಕಳುಹಿಸಿದ ಹಿನ್ನೆಲೆ ತಹಶೀಲ್ದಾರ್ ಕಚೇರಿ ಮುಂಭಾಗ ಜಮಾಯಿಸಿರುವ ಸಮಿತಿ ಸದಸ್ಯರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಹನುಮ ಭಕ್ತರ ಮೇಲೆ ದುರುದ್ದೇಶಪೂರ್ವಕ ಕೇಸ್ ದಾಖಲಿಸಲು ಕಾರಣರಾದ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಗಂಭೀರ ವಿಚಾರವಾಗುವುದರಿಂದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಎತ್ತಕ್ಕಾಗೋದಿಲ್ಲ. ಈ ರೀತಿಯಾದಂತ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಗಳಿಗೂ ಷರತ್ತುಗಳಿಗೂ ಒಪ್ಪಿ ಬಹಳ ಚೆನ್ನಾಗಾಯ್ತು. ಆದ್ರೆ ಅದಾದ 2 ದಿನದ ನಂತರ ಹನುಮ ಜಯಂತಿ ಆಯೋಜಕರು ಏನ್ ಅವತ್ತು ಪೊಲೀಸ್ ಠಾಣೆಯಲ್ಲಿ ತಾಲೂಕಿನಲ್ಲಿ ಮೊದಲ ಬಾರಿ ನಡೀತಾ ಇದ್ದಂತ ಹನುಮ ಜಯಂತಿಗೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಕ್ ಹೋಗಿದ್ದಾಗ ಒಂದು 10 ಜನರ ಹೆಸರುಗಳು ಮತ್ತು ಫೋನ್ ನಂಬರ್ಗಳನ್ನ ಕೊಟ್ಟು ಆಯೋಜಕರು ಅಂತ ಅವರೇ ಗುರುತು ಮಾಡಿದ್ರು. ನಾವು ಮೊದಲೇ ಹೇಳಿದ್ದು, ನಮ್ಮ ಹನುಮ ಜಯಂತಿ ಆಚರಣಾ ಸಮಿತಿಯಲ್ಲಿ ಯಾವುದೇ ರೀತಿಯಾದಂತ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಇಲ್ಲ, ಎಲ್ಲರೂ ಅಧ್ಯಕ್ಷರು ಎಲ್ಲರೂ ಉಪಾಧ್ಯಕ್ಷರು ಅಂತಾನೆ ಹೇಳಿದ್ದು. ಆದ್ರೂ ಆಯೋಜಕರುಗಳ ಹೆಸರು ಬೇಕು ಅಂತ ಕೊಟ್ಟಿದ್ದು. ಅದ್ರ ನಾಳೆ ನೋಡ್ತೀವಿ, 1-2 ದಿನ ಆದ್ಮೇಲೆ ಆಯೋಜಕರು ಮತ್ತೆ ಕ್ರೇನ್ ಓನರ್ ಮತ್ತು ಕ್ರೇನ್ ಮಾಲೀಕರನ್ನ ಸಮೇತ 11 ಜನರ ಮೇಲೆ ಪೊಲೀಸ್ ಇಲಾಖೆಯವರು ಎಫ್ಐಆರ್ ಅನ್ನ ದಾಖಲಿಸಿದ್ರು. ಅನೇಕ ಕಾರಣಗಳನ್ನು ನೀಡಿದ್ರು. ಏನು ಅಂದ್ರೆ, ಸಾರ್ವಜನಿಕ ಸ್ಥಳದಲ್ಲಿ ನೀವು 10 ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ 12 ಗಂಟೆಗೆ ಶುರು ಮಾಡಿದ್ರಿ ಅಂತ ಒಂದು ಕಾನೂನಂತೆ. ಜೊತೆಗೆ ಕ್ರೇನ್ ತರ್ತೀನಿ ಅಂತ ಹೇಳಿದ್ರಿ, ಆದ್ರೆ ಕ್ರೇನ್ ಅಲ್ಲಿ ನೀವು 50 ಅಡಿ ಎತ್ತೀರಾ ಅಂತ ಗೊತ್ತಿಲ್ಲ, ಅದಕ್ಕೊಂದು ಕೇಸ್ ಅಂತೆ. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನ ನಾವು ತಪ್ಪಿಸ್ಬೇಕು ಅಂತ ಹೇಳಿ ನಮಗೆ ಒತ್ತಡ ಬಂದು ನಾವು ಕೇಸನ್ನ ದಾಖಲಿಸಬೇಕಾಯಿತು ಅಂತ ಪೊಲೀಸ್ ಇಲಾಖೆಯವರು ತಿಳಿಸಿದ್ರು. ನಾವು ಅವ್ರು ಹೇಳಿದಂತ ಎಲ್ಲ ಷರತ್ತುಗಳಿಗೆ ಒಪ್ಪಿದ್ದೇವೆ. ಯಾವುದೇ ಷರತ್ತಲ್ಲೂ ಕೂಡ ನಾವು ಲೋಪದೇಶವನ್ನ ಮಾಡಿಲ್ಲ. ಹಾಗಾಗಿ ಇದು ದುರುದ್ದೇಶಪೂರ್ವಕವಾಗಿ ಯಾರ್ದೋ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆಯವರು ಹನುಮ ಭಕ್ತರ ಮೇಲೆ ಕೇಸನ್ನ ದಾಖಲಿಸಿದ್ದಾರೆ. ನಾವು ಕೇಸ್ಗೆ ಹೆದರ್ತಾ ಇಲ್ಲ. ಅದೇ ಇದೇ 1-2 ತಿಂಗಳಿಂದನೂ ಕೂಡ ಕುಡಿಯ ನೀರಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಬೃಹದಾಕಾರದಂತ ಪ್ರತಿಭಟನೆ ಮಾಡಿ ರಸ್ತೆಯಲ್ಲಿ ನಾವು ಕೂತಿದ್ದು ನಮ್ಮ ಮೇಲೆ ಹಾಕಲಿ. ಅನೇಕ ಜನ ಕೂತೇ ಇರಲಿಲ್ಲ, ಅವ್ರ ಮೇಲೂ ಕೂಡ ಕೇಸ್ ದಾಖಲಿಸಿದಾಗ ಇದೇ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ಮಾಡಿದಾಗ, ಇಲ್ಲ ಸರ್ ನಾವು ಪರಿಶೀಲಿಸ್ತೀವಿ, ಎಲ್ಲವನ್ನ ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಕೂಡ ಅದ್ರದ್ದು ಏನು ವಿಚಾರ ನಮ್ಗೆ ಇನ್ನೂ ಬಂದಿಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಹಿಂದೂಗಳ ಜಯಂತಿಗೆ ಆಚರಣೆಯನ್ನ ಮಾಡದೋದ್ ರೀತಿ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ. ಹಿಂದೂಗಳ ಹತ್ತಿಕ್ಕುವಂತ ಪ್ರಯತ್ನವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರವಾಗಿ. ಅದನ್ನ ಗುಂಡ್ಲುಪೇಟೆ ತಾಲೂಕನ್ನು ಮುಂದುವರಿಸಬೇಕು. ಹನುಮ ಜಯಂತಿಯನ್ನ ಏನ್ ಪ್ರಾರಂಭ ಮಾಡಿದರೆ ಇದು ಕೊನೆ ಆಗ್ಬೇಕು ಅಂತ ಅನೇಕ ಷಡ್ಯಂತ್ರಗಳನ್ನ ರೂಪಿಸಿದ್ರು ಕೂಡ ಹನುಮ ಭಕ್ತನ ಆಂಜನೇಯನ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೆದಿದೆ. ಮುಂದೆನೂ ಕೂಡ ನಡೆಯುತ್ತೆ. ನಾವಿರ್ತೀವೋ ಬಿಡ್ತೀವೋ, ಮುಂದೆ ಅಂತೂ ಖಂಡಿತ ಹನುಮ ಜಯಂತಿ ನಿತ್ಯ ನಿರಂತರವಾಗಿ ಹನುಮ ಜಯಂತಿ ಮಾಡ್ತೀವಿ ಅಂತ 1 ತಿಂಗಳ ಹಿಂದೆ ಅಷ್ಟೇ ನಾವು ಪತ್ರಿಕಾ ಮಾಧ್ಯಮಗಳನ್ನು ಸಹ ಕರೆದು ಒಂದು ಅನೌನ್ಸ್ಮೆಂಟ್ ಸಹ ಮಾಡಿದ್ವಿ. ಅದಾದ ನಂತರ ನಾವು ಪೊಲೀಸ್ ಠಾಣೆಗೆ ಹೋಗಿ SP ಅವ್ರ ಮುಂದೆ ನಾವು ನಮ್ಮ ಮನೆ ಪತ್ರವನ್ನು ಕೊಟ್ಟಾಗ SP ಅವರು ಹೇಳ್ತಾರೆ ನಮಗೆ ಮಾಹಿತಿನೇ ಇಲ್ಲ ಅಂತ. ಸ್ಥಳೀಯ ಪೊಲೀಸ್ ಇಲಾಖೆಯವರು ಸಹ ಹೇಳ್ತಾರೆ ನಮ್ಗೆ ಮಾಹಿತಿನೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ನೀವು ಹನುಮ ಜಯಂತಿ ದಿನ ಮಾಡ್ತೀವಿ ಅಂತ. ಹಾಗಾಗಿ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ. ನಾನು ಪೊಲೀಸ್ ಇಲಾಖೆಗೆ ನನ್ನ ಪ್ರಶ್ನೆ ಇಷ್ಟೇನೆ, ಯಾಕೆ ಚಾಮರಾಜನಗರ ರಸ್ತೆಯಿಂದ ಕೊರಳೆ ಸರ್ಕಲ್ನಿಂದ ಒಂದು ನಮ್ಮ ಮಂದಿರ ಸರ್ಕಲ್ಗಳಲ್ಲಿ ಯಾಕೆ ನೀವು ಅನುಮತಿ ಕೊಡ್ತಾ ಇಲ್ಲ ಅಂತ ಇಲ್ಲಿ ತನಕ ಪೊಲೀಸ್ ಇಲಾಖೆಯವರು ನನಗೆ ಉತ್ತರ ಕೊಟ್ಟಿಲ್ಲ.
ಯಾಕೆ ಆ ಸ್ಥಳ ಏನಾದ್ರೂ ನಿರ್ಬಂಧಿತ ಪ್ರದೇಶ ಅಂತ ಪೊಲೀಸ್ ಇಲಾಖೆ ದಯವಿಟ್ಟು ತಿಳಿಸ್ಬೇಕು. ಇವತ್ತು ಸಹ ನಾವು ಪ್ರತಿಭಟನೆಯನ್ನ ನಾವು ಚಾಮರಾಜನಗರ ರಸ್ತೆಯಲ್ಲೇ ಹೋಗ್ತೀವಿ ಅಂತ ಹೇಳಿದ್ರು. ಆದರೂ ಸಹ ಪೊಲೀಸ್ ಇಲಾಖೆಯವರು ಕಡಾಖಂಡಿತವಾಗಿ ನಾವು ನಿಮಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು. ಯಾಕೆ ನಾವು ಪರ್ಮಿಷನ್ ಕೊಡ್ತಿಲ್ಲ ಅಂತ ಸಹ ಈಗೂ ಸಹ ಪೊಲೀಸ್ ಇಲಾಖೆ ನಮ್ಗೆ ಹೇಳಿಲ್ಲ. ದುರುದ್ದೇಶಪೂರ್ವಕವಾಗಿ ಯಾವುದೋ ಒಂದು ಸಮುದಾಯದ ಒಂದು ಹಿತದೃಷ್ಟಿನ ಇಟ್ಕೊಂಡು ಹಿಂದೂ ಸಮುದಾಯವನ್ನ ತುಳಿತಕ್ಕಂಥ ಕೆಲಸನ ಪೊಲೀಸ್ ಇಲಾಖೆಯವರು ಮಾಡ್ತಿದ್ದಾರೆ. ಹಿಂದೂ ಧರ್ಮ ಕಿ ಸನಾತನ ಹಿಂದೂ ಧರ್ಮ ಕಿ ಪವನ ಸುತ ಹನುಮಾನ ಕಿ ಬಜರಂಗ ಬಲಿ ಹನುಮಾನ ಕಿ ದುರುದ್ದೇಶಪೂರ್ವಕವಾಗಿ ಹನುಮ ಭಕ್ತರ ಮೇಲೆ ಕೇಸ್ ದಾಖಲಿಸಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದುರುದ್ದೇಶಪೂರ್ವಕವಾಗಿ ಹನುಮ ಭಕ್ತರ ಮೇಲೆ ಕೇಸ್ ದಾಖಲಿಸಿರುವ ಪೊಲೀಸ್ ಇಲಾಖೆಗೆ. ವರದಿ ಶಿವಕುಮಾರ್, ಗುಂಡ್ಲುಪೇಟೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.